ನಾಲ್ಕನೇ ಆವೃತ್ತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗಿ ಅಖಾಡ ರೆಡಿಯಾಗಿದೆ. ಫಸ್ಟ್ ಮ್ಯಾಚ್ ಅಲ್ಲೇ ಹಾಲಿ ಚಾಂಪಿಯನ್ಸ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಹಾಗೆ ಮಾಜಿ ಚಾಂಪಿಯನ್ಗಳಾದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಮುಖಾಮುಖಿಯಾಗಲಿವೆ. ಸ್ಟಾರ್ ಆಟಗಾರರ ದಂಡೆ ತುಂಬಿರುವಂತಹ ಉಭಯ ತಂಡಗಳ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಮೆಗಾ ಆಕ್ಷನ್ ಬಳಿಕ ಅಡ್ವಾಂಟೇಜ್ ಯಾರಿಗಿದೆ, RCBಯ ಆಪತ್ ಬಾಂಧವರು ಯಾರಾಗ್ತಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. WPLನಲ್ಲಿ 3 ಸೀಸನ್ಗಳು ಮುಗಿದಿದ್ದು 5 ತಂಡಗಳ ಪೈಕಿ RCB ಮತ್ತು MI ತಂಡಗಳು ಸಕ್ಸಸ್ಫುಲ್ ಟೀಮ್ಗಳಾಗಿ ಕಾಣ್ತಾ ಇವೆ. ಯಾಕಂದ್ರೆ ಮುಂಬೈ ತಂಡ 2023 ಹಾಗೆ 2025ರಲ್ಲಿ ಅಂದ್ರೆ 2 ಸಲ ಕಪ್ಗಳನ್ನ ಗೆದ್ರೆ ಬೆಂಗಳೂರು ತಂಡ 2024ರಲ್ಲಿ ಟ್ರೋಫಿಗೆ ಮುತ್ತಿಕ್ಕಿದೆ. ಅಂಡ್ ಒನ್ ಮೋರ್ ಥಿಂಗ್ ಅಂತಂದ್ರೆ ಮುಂಬೈ ತಂಡವನ್ನ ಲೀಡ್ ಮಾಡ್ತಾ ಇರೋದು ಟೀಮ್ ಇಂಡಿಯಾ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಹಾಗೆ ಭಾರತ ತಂಡದ ಉಪನಾಯಕಿಯಾಗಿರುವಂತಹ ಸ್ಮೃತಿ ಮಂದಾನ ಬೆಂಗಳೂರು ಕ್ಯಾಪ್ಟನ್ ಆಗಿದ್ದಾರೆ. ಕೌರ್ ಮತ್ತು ಸ್ಮೃತಿ ಪಾಲಿಗೂ ಕೂಡ ಈ ಪಂದ್ಯ ಪ್ರತಿಷ್ಠೆಯೇ ಆಗಲಿದೆ. ಟೂರ್ನಿಯ ಮೊದಲ ಪಂದ್ಯವನ್ನ ಗೆದ್ದು ಶುಭಾರಂಭ ಮಾಡೋಕೆ ಇಬ್ರು ಕೂಡ ಎದುರು ನೋಡ್ತಾ ಇದ್ದಾರೆ. ಮೊದಲಿಗೆ RCB ತಂಡದ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಓಕೆ, ಆಲ್ರೌಂಡರ್ಸ್ ವೀಕ್. 2026ರ IPLಗೆ RCBಯ ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಮೃತಿ ಅಂತೂ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್. ಹಾಗೆ ರಿಚಾ ಘೋಷ್ ಪಂದ್ಯದ ಮಧ್ಯ ಹಾಗೆ ಕೊನೆಯ ಓವರ್ಗಳಲ್ಲಿ ಬ್ಯಾಟಿಂಗ್ ಶಕ್ತಿಯನ್ನು ಹೆಚ್ಚಿಸ್ತಾರೆ. ಇನ್ನು ಗ್ರೇಸ್ ಹ್ಯಾರಿಸ್ ನಂತ ವಿದೇಶಿ ಆಟಗಾರ್ತಿಯರು ಕೂಡ ತಮ್ಮ ಅಗ್ರೆಸಿವ್ ಇಂಟೆಂಟ್ನಲ್ಲಿ ಹೆಚ್ಚಿನ ಅವಕಾಶಗಳನ್ನು ನೀಡುವ ಮೂಲಕ ಬ್ಯಾಟಿಂಗ್ ಡೆಪ್ತ್ ಅನ್ನು ಹೆಚ್ಚಿಸ್ತಾರೆ. ಇನ್ನು ಸ್ಪಿನ್ನರ್ಗಳಾಗಿರುವಂತಹ ಶ್ರೇಯಾಂಕ ಪಾಟೀಲ್ ಹಾಗೆ ರಾಧಾ ಯಾದವ್, ಇನ್ನು ಪ್ರೇಮಾ ರಾವತ್ ಮತ್ತು ಲಿನ್ಸೆ ಸ್ಮಿತ್ ಬ್ರೇಕ್ ಥ್ರೂಗಳನ್ನು ತಂದುಕೊಡ್ತಾರೆ. ಇನ್ನು RCBಯ ಪ್ಲಸ್ ಅಂದ್ರೆ ಕಳೆದ ವರ್ಷದ ODI ವಿಶ್ವಕಪ್ನಲ್ಲಿ ಭಾಗವಹಿಸಿದ್ದಂತ 9 ಆಟಗಾರ್ತಿಯರು ತಂಡದಲ್ಲಿದ್ದಾರೆ. ದಕ್ಷಿಣ ಆಫ್ರಿಕಾದ ನಾಡಿನ್ ಡಿ ಕ್ಲರ್ಕ್ ಮತ್ತು ಆಸ್ಟ್ರೇಲಿಯಾ ತಾರೆಗಳಾದಂಥ ಗ್ರೇಸ್ ಹ್ಯಾರಿಸ್ ಹಾಗೆ ಜಾರ್ಜಿಯಾ ವೋಲ್ ಅವರಂತಹ ಪವರ್ ಹಿಟ್ಟರ್ಗಳಿದ್ದಾರೆ. ಬಟ್ ಮೇನ್ ಮೈನಸ್ ಏನಪ್ಪಾ ಅಂತಂದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಬಲ್ಲ ಪ್ರಮುಖ ಆಲ್ರೌಂಡರ್ನ ಕೊರತೆ ಇದೆ. ಅಂಡ್ ಎಲ್ಲಿಸ್ ಪೆರ್ ಇಲ್ಲದು ಕೂಡ ದೊಡ್ಡ ವೀಕ್ನೆಸ್ ಆಗಿ ಕಾಡಲಿದೆ. RCBಗೆ ಕಾಡಲಿದೆ ಎಲ್ಲಿಸ್ ಪೆರ್ರಿ ಆಬ್ಸೆನ್ಸ್. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ಪಾಲಿಗೆ ಎಲ್ಲಿಸ್ ಪೆರ್ರಿ ಒಂಥರ ಹಾರ್ಟ್ ಬೀಟ್ ನಂತಿದ್ರು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಆಪತ್ ಬಾಂಧವರಾಗಿದ್ರು. ಹೀಗಾಗಿಯೇ ಮೆಗಾ ಹರಾಜಿಗೂ ಮುನ್ನ ಫ್ರಾಂಚೈಸಿ ಅವರನ್ನು ಉಳಿಸ್ಕೊಂಡಿತ್ತು. ಆದರೆ ವೈಯಕ್ತಿಕ ಕಾರಣಗಳಿಂದಾಗಿ ಪಂದ್ಯಾವಳಿಯಲ್ಲಿ ಆಡೋಕೆ ಪೆರ್ರಿಗೆ ಸಾಧ್ಯವಾಗ್ತಾ ಇಲ್ಲ. ಪೆರ್ರಿ ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿಯಾಗಿದ್ದಾರೆ. ಹಾಗೆ 4ನೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಕೂಡ ಹೌದು. ಆದರೆ ಈ ಸೀಸನ್ ಅಲ್ಲಿ ಪೆರ್ರಿ ಇಲ್ಲೋದು ಹೊಡೆತ ಕೊಡಬಹುದು. ಅದು ಅಲ್ಲದೆ ಪೆರ್ರಿಯ ಬದಲಾಗಿ ಸಯಾಲಿ ಸದ್ಗರೆ ಅವರನ್ನ ಖರೀದಿ ಮಾಡಲಾಗಿದೆ. ಬಟ್ ಸಯಾಲಿಯನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸೋದೇ ಡೌಟ್ ಇದೆ. ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಹೊರಬರ್ತಾರಾ ಸ್ಮೃತಿ. ಇನ್ನು RCB ಕ್ಯಾಪ್ಟನ್ ಆಗಿರುವಂತಹ ಸ್ಮೃತಿ ಮಂದಾನ ಅವರ ಪರ್ಸನಲ್ ಲೈಫ್ ಅಲ್ಲಿ ಕಳೆದ 2 ತಿಂಗಳಲ್ಲಿ ಸಾಕಷ್ಟು ಏರುಪೇರುಗಳಾಗಿವೆ. 2025ರ ನವೆಂಬರ್ 2ರಂದು ಮಹಿಳಾ ODI ವಿಶ್ವಕಪ್ ಗೆಲ್ತಾರೆ. ಆನಂತರ ಅದೇ ತಿಂಗಳಂದ್ರೆ ನವೆಂಬರ್ 23 ಅಂದು ಪಲಾಶ್ ಮುಚ್ಚರ್ ಜೊತೆ ಸ್ಮೃತಿ ಅವರ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಮದುವೆ ದಿನವೇ ಮುರಿದು ಬೀಳುತ್ತೆ. ಆ ಬಳಿಕ ಡಿಸೆಂಬರ್ 21ರಿಂದ ಶ್ರೀಲಂಕಾ ವಿರೋಧದ T20 ಸರಣಿ ಮೂಲಕ ಮತ್ತೆ ಮೈದಾನಕ್ಕಿಳಿತಾರೆ. ಬಟ್ ಮೊದಲ 3 ಪಂದ್ಯಗಳಲ್ಲಿ ಅರ್ಧ ಶತಕ ಗಳಿಸೋಕು ಕೂಡ ಅವರಿಗೆ ಸಾಧ್ಯವಾಗೋದಿಲ್ಲ. ಅಂದ್ರೆ ಬ್ಯಾಟಿಂಗ್ ಸ್ವಲ್ಪ ವೀಕ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ 4ನೇ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ. 4ನೇ ಮ್ಯಾಚಲ್ಲಿ 80 ರನ್ಗಳನ್ನ ಕಲೆ ಹಾಕ್ತಾರೆ. ಆನಂತರ 5ನೇ ಪಂದ್ಯದಲ್ಲಿ ಅವರಿಗೆ BCCI ವಿಶ್ರಾಂತಿಯನ್ನ ನೀಡುತ್ತೆ. ಈಗ WPL ಅಖಾಡಕ್ಕೆ ಇಳಿತಾ ಇದ್ದು ಸ್ಮೃತಿ ಅವರ ಮನಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. 3 ಆವೃತ್ತಿಗಳಲ್ಲಿ 2 ಕಪ್ ಗೆದ್ದಿದೆ ಮುಂಬೈ ಇಂಡಿಯನ್ಸ್. ಇನ್ನು ಮುಂಬೈ ಇಂಡಿಯನ್ಸ್ ಕಳೆದ 3 ಆವೃತ್ತಿಗಳಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಆಗಿ ಕಾಣ್ತಾ ಇದೆ. 3 ಆವೃತ್ತಿಗಳಲ್ಲಿ 2 ಸಲ ಟೈಟಲ್ ಗೆದ್ದಿದ್ದಾರೆ. ಅವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಮೆಗಾ ಆಕ್ಷನ್ಗೂ ಮುನ್ನ ದೊಡ್ಡ ಸ್ಟಾರ್ ಆಟಗಾರ್ತಿಯನ್ನ ಉಳಿಸ್ಕೊಂಡಿದ್ರು. ನಾಯಕಿ ಹರ್ಮನ್ ಪ್ರೀತ್ ಕೌರ್ ಜೊತೆಗೆ ಹೇಲಿ ಮ್ಯಾಥ್ಯೂಸ್, ನ್ಯಾಟ್ ಸಿವಬ್ರಂಟ್, ಅಮರ್ಜೋತ್ ಸಿಂಗ್ ಹಾಗೆ ಯುವ ವಿಕೆಟ್ ಕೀಪರ್ ಜಿ ಕಮಲಿನಿ ಅವರನ್ನ ಉಳಿಸ್ಕೊಂಡಿದ್ರು. ಇನ್ನು ಮೆಗಾ ಆಕ್ಷನ್ ನಲ್ಲೂ ಕೂಡ ಅಳೆದು ತೂಗಿ ತಂಡಕ್ಕೆ ಆಟಗಾರ್ತಿಯನ್ನ ಖರೀದಿ ಮಾಡಿದ್ದಾರೆ. ಬಟ್ ವೀಕ್ನೆಸ್ ಏನಪ್ಪಾ ಅಂತಂದ್ರೆ ವೇಗದ ಬೌಲಿಂಗ್ ದಾಳಿಯಲ್ಲಿ ಸ್ವಲ್ಪ ವೀಕ್ ಅನಿಸ್ತಿದ್ದಾರೆ. ಅಂಡ್ ಹೇಲಿ ಮ್ಯಾಥ್ಯೂಸ್ ಫಿಟ್ನೆಸ್ ಕೂಡ ಪ್ರಶ್ನಾರ್ಥಕವಾಗಿದೆ. ಇನ್ನು ಮುಂಬೈನ ಕಮಲಿನಿ ಹಾಗೆ ರಾಹಿಲಾ ಫಿರ್ದೋಸ್ ಇಬ್ರು ಕೂಡ ಯುವ ವಿಕೆಟ್ ಕೀಪರ್ಗಳು. ಅಂದ್ರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ತುಂಬಾ ಪ್ರೆಷರ್ ಟೈಮಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಆಗಬಹುದು. ಉಳಿದಂತೆ ತಂಡ ಸ್ಟ್ರಾಂಗ್ ಆಗಿಯೇ ಇದೆ. 3ನೇ ಕಪ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು RCBಗೆ ಕಳೆದ ವರ್ಷ ಚೆನ್ನಾಗಿರಲಿಲ್ಲ. ಅಂದ್ರೆ ಅಷ್ಟೇನು ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿ ಬಂದಿರಲಿಲ್ಲ. 8 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನ ಮಾತ್ರನೇ ಗೆಲ್ತಾರೆ. ಆರಂಭದಲ್ಲಿ ಗುಜರಾತ್ ಮತ್ತು ದೆಹಲಿಯನ್ನ ಸೋಲಿಸುವ ಮೂಲಕ ಸೀಸನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆನಂತರದ 6 ಪಂದ್ಯಗಳಲ್ಲಿ 5ರಲ್ಲಿ ಸೋತು ಪ್ಲೇ ಆಫ್ಗೂ ಕೂಡ ತಲುಪೋಕೆ ಸಾಧ್ಯವಾಗಲಿಲ್ಲ.
ಸೊ ಈ ವರ್ಷ ಮತ್ತೆ ಕಮ್ಬ್ಯಾಕ್ ಮಾಡುವಂತ ಟಾರ್ಗೆಟ್ನಲ್ಲಿದ್ದಾರೆ. ಇನ್ನು WPL ನಲ್ಲಿ ಒಟ್ಟು 7 ಸಲ ಉಭಯ ತಂಡಗಳು ಮುಖಾಮುಖಿಯಾಗಿವೆ. ಇದರಲ್ಲಿ ಮುಂಬೈ ತಂಡ 4 ಸಲ ಗೆದ್ರೆ ಬೆಂಗಳೂರು ಟೀಮ್ 3 ಸಲ ಗೆದ್ದಿದೆ. ಸೊ ಈ ಸಲ ಫಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನಮಸ್ಕಾರ.